ರಾಮ ಮಂದಿರ ಜಾಗ ಸರಿ ಇಲ್ಲ ಅಂತ ನಾನು ಹೇಳಿಲ್ಲ. ರಾಮ ಮಂದಿರ ಕಟ್ಟಿರೋ ಕಾರಣಕ್ಕೆ ಬಡವರು ಉದ್ಧಾರ ಆಗಲ್ಲ. ಮೋದಿ ಸರ್ಕಾರದ ವಿರುದ್ಧ ಸಂತೋಷ್ ಲಾಡ್ ಡೈರೆಕ್ಟ್ ಶೂಟ್. ಅಷ್ಟು ದಿಕ್ಕುಗಳಲ್ಲೂ ಪ್ರತಿಧ್ವನಿಸ್ತಾ ಇರೋ ಅನ್ನದಾತ ಹೋರಾಟದಲ್ಲಿ ಕಂಡುಬಂದ ಖಲಿಸ್ತಾನಿ ಉಗ್ರ. ಚುನಾವಣೆ ಸಿದ್ಧತೆಯಲ್ಲಿರೋ ಕೇಂದ್ರ ಸರ್ಕಾರ ಅನಾಹುತಕ್ಕೂ ಮುಂಚೆ ಎತ್ಕೊಳ್ರಿ ಮೋದಿ, ರೈತರ ಆಕ್ರೋಶ. ರಾಜ್ಯದ ಏಕೈಕ ವಿವಿಗೆ ಮತ್ತೆ ಕಗ್ಗತ್ತಲಿನ ಆತಂಕ. ಬಾಕಿ ಬಿಲ್ ಪಾವತಿಗೆ ಜೆಸ್ಕಾಂ ನೋಟಿಸ್ ಜಾರಿ. 1,05,74,000 ವಿದ್ಯುತ್ ಬಿಲ್ ಬಾಕಿ. ಗುರುಲಿಂಗೇಶ್ವರ ಮಠದ ಉತ್ತರಾಧಿಕಾರಿ ವಿವಾದ ಪ್ರಕರಣ. ರಂಭಾಪುರಿ ಜಗದ್ಗುರು ಕಾರ್ಗೆ ಮುತ್ತಿಗೆ ಹಾಕಿ ಚಪ್ಪಲಿ ಎಸೆತ ಕಲಾದಗಿ ಗ್ರಾಮದ 59 ಜನರ ಮೇಲೆ ಕೇಸ್ ದಾಖಲು. ಸಿಎಂ ಸಿದ್ದರಾಮಯ್ಯ ಬಜೆಟ್ ಅನ್ನ ಹಾಡಿ ಹೊಗಳಿದ್ದ ಮಾಜಿ ಸಚಿವ ಸೋಮಶೇಖರ್ ಡಿಕೆ ಶಿವಕುಮಾರ್ ಒಂದೇ ವಿಮಾನದಲ್ಲಿ ಪ್ರಯಾಣ. ಲೋಕಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ ಸೇರ್ತಾರಾ ಸೋಮಶೇಖರ್? ಮೋದಿ ಸರ್ಕಾರಕ್ಕೆ ಸಂತೋಷ್ ಲಾಡ್ ಬ್ಯಾಟಿಂಗ್. ಕಾಂಗ್ರೆಸ್ ಮನೆ ಖಾಲಿ ಆಗ್ತಾ ಇದೆ. ಲಾಡ್ಗೆ ಈಶ್ವರಪ್ಪ ಕ್ಲಾಸ್. ನಮಸ್ತೆ, ನೀವು ನೋಡ್ತಾ ಇದ್ರ ಅಶ್ವವೇಗ ನ್ಯೂಸ್. ನಾನ್ ರೋಹಿತ್. ಮೊದಲಿಗೆ ಸುದ್ದಿಯನ್ನು ನೋಡ್ತಾ ಹೋಗೋಣ. ರಾಮ ಮಂದಿರ ಜಾಗ ಸರಿ ಇಲ್ಲ ಅನ್ನೋ ಹೇಳಿಕೆ ವಿವಾದ ಸೃಷ್ಟಿಯಾಗ್ತಿದ್ದಂತೆಯೇ ಸಚಿವ ಸಂತೋಷ್ ಲಾಡ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ರಾಮ ಮಂದಿರ ಜಾಗ ಸರಿ ಇಲ್ಲ ಅಂತ ನಾನು ಹೇಳಿರೋದಲ್ಲ, ಸುಪ್ರೀಂ ಕೋರ್ಟ್ ಏನ್ ಜಾಗ ಕೊಟ್ಟಿತ್ತೋ ಅದೇ ಜಾಗದಲ್ಲಿ ಎಕ್ಸ್ಟ್ರಾ ಜಾಗದಲ್ಲಿ ಕಟ್ಟಿದ್ದಾರೆ ಅಂತ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಜೊತೆಗೆ ನಾನು ಜನರಲ್ ಆಗಿ ಕಮೆಂಟ್ ಮಾಡಿದ್ದೀನಿ, ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಜಾಗಕ್ಕಿಂತ ಹೆಚ್ಚಿಗೆಯನ್ನ ಕಟ್ಟಿದ್ದಾರೆ. ಜಾಗದ ವಹಿವಾಟಿನಲ್ಲಿ ಅವ್ಯವಹಾರ ಆಗಿದೆ. ರಾಮನ ವಿಷಯ ಮಾತನಾಡಿದ್ರೆ ಇವ್ರಿಗೇನ್ ತೊಂದ್ರೆ? ರಾಮ ಮಂದಿರ ಕಟ್ಟಬಾರ್ದು ಅಂತ ಅಲ್ಲ, 40% ಕಟ್ಟಿರೋ ರಾಮ ಮಂದಿರನ ಉದ್ಘಾಟನೆ ಮಾಡಿದ್ದಾರೆ. ಹೊರಗಡೆ ಏನ್ ಚರ್ಚೆ ಆಗ್ತಿದೆ ಅನ್ನೋದು ಗೊತ್ತಿಲ್ಲ. ರಾಮ ಮಂದಿರ ಕಟ್ಟಿರೋ ಕಾರಣಕ್ಕೆ ಬಡವರಿಗೆ ಅನುಕೂಲ ಆಗುತ್ತೆ ಅಂತಾನೂ ಇಲ್ಲ. ಎಲ್ಲಾ ದೇವರು, ಎಲ್ಲಾ ಭಕ್ತರು, ಎಲ್ಲಾ ಭಕ್ತರಿಗೆ ಬಡತನ ಇಲ್ವಾ? ಇವರು ಮಂದಿರ ಕಟ್ಟಿ ಓಟ್ ಕೇಳ್ತಿದ್ದಾರೆ. ಪ್ರಪಂಚದಲ್ಲಿ ಬಡತನ ಇದೆ, ಸೂರ್ಯಚಂದ್ರ ಇರೋವರೆಗೂ ಬಡತನ ಇರುತ್ತೆ. ಇವರ 10 ವರ್ಷದಲ್ಲಿ ಬಡತನ ಹೇಗೆ ನಿರ್ಮೂಲನೆ ಆಯ್ತು ಅಂತ ಹೇಳ್ತಾ ಇಲ್ಲ, ರಾಮ ಮಂದಿರ ಕಟ್ಟಿರೋ ಬಗ್ಗೆ ಮಾತನಾಡ್ತಿದ್ದಾರೆ. ಆ ಉದ್ದೇಶಕ್ಕೆ ನಾನು ಹೇಳಿದೆ ಅಷ್ಟೇ. ರಾಮನ ಬಗ್ಗೆ ಮಾತನಾಡಿದ್ರೆ ಇವ್ರಿಗೆ ಸಮಸ್ಯೆ ಏನು? ಹಿಂದೂ ಕೊಡಿಫಿಕೇಶನಲ್ ಬಿಲ್ ಅನ್ನ ತಂದಿದ್ದು ಅಂಬೇಡ್ಕರ್. ಪ್ರತಿಯೊಬ್ಬ ಹಿಂದೂ ಅಂಬೇಡ್ಕರ್ ಫೋಟೋವನ್ನ ಹಾಕಬೇಕು. ಹಿಂದುತ್ವದ ಬಗ್ಗೆ ಮಾತಾಡೋರು ಎಲ್ಲರೂ ಅಂಬೇಡ್ಕರ್ ಫೋಟೋ ಹಾಕ್ಲೇಬೇಕು. ಜೊತೆಗೆ ನೆಹರು ಫೋಟೋ ಕೂಡ ಇಡಬೇಕು. ಹಿಂದೂ ಕೋಡ್ ಬಿಲ್ ಮೊದಲ ಬಾರಿಗೆ ಪಾರ್ಲಿಮೆಂಟ್ ನಲ್ಲಿ ಪಾಸ್ ಆಗುತ್ತೆ. ಆಗ ಅಂಬೇಡ್ಕರ್ ರಾಜೀನಾಮೆ ಕೊಡ್ತಾರೆ. ನೆಹರು ಅವರು 4 ಹಂತದಲ್ಲಿ ಹಿಂದೂ ಕೋಡ್ ಬಿಲ್ ಪಾಸ್ ಮಾಡ್ತಾರೆ. ಇವ್ರದ್ದೇನ್ ಕ್ರೆಡಿಟ್ ಇದೆ? ನೆಹರು ಪಾತ್ರ ಇದೆ ಅನ್ನೋದು ನಮ್ಮ ವಾದ. ಇಂದು ಭೂಮಿ ಸಿಗ್ತಾ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ, ಯಾವ ಹಿಂದೂ ಸಂಘಟನೆಗಳಲ್ಲ. ರಾಮನ ಹೆಸರು ಹೇಳಿ ಹಿಂದೂ ಅಂತ ಮಾತನಾಡಿದ್ರೆ ಹಿಂದೂ ಆಗಲ್ಲ. ಕಾನೂನು ಯಾರು ತಂದ್ರು ಅವ್ರ ಪರವಾಗಿ ಮಾತನಾಡಬೇಕು. ರಾಮ ಸೇತು ವಿಚಾರದಲ್ಲಿ ಪಾರ್ಲಿಮೆಂಟ್ ನಲ್ಲಿ ಏನ್ ಉತ್ತರ ಕೊಟ್ಟಿದ್ದಾರೆ? ರಾಮ ಬಿಜೆಪಿ ಅವ್ರಿಗೆ ಕಾಂಟ್ಯಾಕ್ಟ್ ಇದೆಯಾ? ನಮಗೂ ರಾಮನ ಬಗ್ಗೆ ಗೌರವ ಇದೆ. ರಾಮನಿಗೆ ಮುಸ್ಲಿಮರು ಬೇಕು, ಸಿಖ್ಖರು ಬೇಕು, ಎಲ್ಲರೂ ಬೇಕು. ನಮ್ಗೆ ದುಗ್ಗಮ್ಮ ಬೇಕು, ಪಾಂಡುರಂಗ ಬೇಕು ಅಂತ ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ. ಇನ್ನು ರಾಷ್ಟ್ರ ರಾಜಧಾನಿಯಲ್ಲಿ ದೆಹಲಿಯಲ್ಲಿ ನಡೀತಾ ಇರೋ ಅನ್ನದಾತರ ಹೋರಾಟ ದಿನೇ ದಿನೇ ತೀವ್ರ ಸ್ವರೂಪವನ್ನ ಪಡ್ಕೋತಾ ಇದೆ. ದೆಹಲಿಯ ಶಾಂತಿಗೆ ತೊಡಕಾಗದೆ ಅನ್ನದಾತರ ಹೋರಾಟ ಅಂತ್ಯವಾಗಲಿ ಅಂತ ಜನರು ಪ್ರಾರ್ಥನೆ ಮಾಡುವಂತಹ ಸಂದರ್ಭ ಎದುರಾಗಿದೆ. ಪ್ರತಿಭಟನೆ ವೇಳೆ ಕೆಲವರು ಪ್ರದರ್ಶನ ಮಾಡ್ತಿರೋ ಆಯುಧಗಳು ದೆಹಲಿ ಸರ್ಕಾರವನ್ನ ಆತಂಕಕ್ಕೆ ತಳ್ತಾ ಇದೆ. ಯಾಕಂದ್ರೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಪಂಜಾಬ್ ಮತ್ತು ಹರಿಯಾಣದ ಅನ್ನದಾತರು ನಡೆಸ್ತಾ ಇರೋ ದೆಹಲಿ ಚಲೋ ಹೋರಾಟ 7ನೇ ದಿನಕ್ಕೆ ಕಾಲಿಟ್ಟಿದ್ದು ದಿನೇ ದಿನೇ ತೀವ್ರ ಸ್ವರೂಪ ಪಡ್ಕೋತಾ ಇದೆ. ಶಂಭು ಗಡಿಯಲ್ಲಿ ಸಿಹಾಂಗ್ ಸಿಖ್ಖರು ಕತ್ತಿ ಜಳಪಿಸ್ತಾ ಇರುವ ಮತ್ತು ಖಲಿಸ್ತಾನಿ ಉಗ್ರ ಭಿಂದ್ರನ್ ವಾಲೆ ಚಿತ್ರ ಹೋರಾಟದಲ್ಲಿ ಕಂಡು ಬಂದಿದೆ. ಈ ದೃಶ್ಯಗಳು 2021ರ ಹೋರಾಟದಲ್ಲಿ ಉಂಟಾದ ಹಿಂಸಾಚಾರ ಮರುಕಳಿಸುವ ಸೂಚನೆಯನ್ನ ನೀಡ್ತಾ ಇದೆ. ಈ ಹಿನ್ನೆಲೆ ದೆಹಲಿಯಲ್ಲಿ ಪೊಲೀಸ್ ಹಾಗೂ ಭದ್ರತಾ ಸಿಬ್ಬಂದಿ ಫುಲ್ ಅಲರ್ಟ್ ಆಗಿದ್ದು ಅಹಿತಕರ ಘಟನೆಗಳು ನಡೆಯದಂತೆ ಕ್ರಮ ವಹಿಸಿದ್ದಾರೆ. ಪಂಜಾಬ್ ಮತ್ತು ಹರಿಯಾಣದ ಹಲವು ಗಡಿಗಳಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ರೈತರು ಭದ್ರತಾ ಪಡೆಗಳ ಮೇಲೆ ಕಲ್ಲು ತೂರಾಟ ನಡೆಸಲಾಗ್ತಾ ಇದೆ. ಕೆಲವರು ಬಿಲ್ಲು ಬಾಣ ಹಿಡಿದು ತಿರುಗಾಡುತ್ತಿರುವ ದೃಶ್ಯ ಕಂಡು ಬಂದಿದೆ. ಒಂದೆಡೆ ರೈತ ನಾಯಕರು ಶಾಂತಿಯುತ ಹೋರಾಟ ನಡೆಸಲಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಪ್ರತಿಭಟನಾಕಾರರು ತೀವ್ರತೆಯನ್ನ ಪ್ರದರ್ಶಿಸುವ ಘಟನೆಗಳು ವರದಿಯಾಗ್ತಾನೆ ಇದೆ. ಇನ್ನು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯಕ್ಕೆ ಮತ್ತೊಮ್ಮೆ ಜೆಸ್ಕಾಂ ಶಾಕ್ ಅನ್ನ ನೀಡಿದೆ. ಬಾಕಿ ಬಿಲ್ ಪಾವತಿಗೆ ನೋಟಿಸ್ ಅನ್ನ ಜಾರಿಗೊಳಿಸಿದೆ. ಕನ್ನಡ ಸಂಶೋಧನೆಗಿರೋ ರಾಜ್ಯದ ಏಕೈಕ ವಿವಿಗೆ ಮತ್ತೆ ಕಗ್ಗತ್ತಲಿನ ಆತಂಕ ಎದುರಾಗಿದೆ. ಹೌದು, ವಿಶ್ವವಿದ್ಯಾನಿಲಯ ಸುಮಾರು 1,05,74,000 ವಿದ್ಯುತ್ ಬಿಲ್ ಬಾಕಿಯನ್ನ ಉಳಿಸ್ಕೊಂಡಿದ್ಯಂತೆ. ಕೆಲವು ದಿನದ ಹಿಂದೆ ಜೆಸ್ಕಾಂ ಅಧಿಕಾರಿಗಳು ವಿಶ್ವವಿದ್ಯಾನಿಲಯಕ್ಕೆ ಸಪ್ಲೈ ಆಗ್ತಾ ಇದ್ದ ಕರೆಂಟ್ ಅನ್ನ ಕಟ್ ಮಾಡಿದ್ರು. ನುಡಿ ಹಬ್ಬದಲ್ಲಿ ಕರೆಂಟ್ ತೆಗೆದ್ರೆ ಮರ್ಯಾದೆ ಹೋಗುತ್ತೆ ಅಂತ ಮನವಿ ಮಾಡಿದಾಗ ಮತ್ತೆ ಅವಕಾಶ ನೀಡಿದ್ರು. ಇದೀಗ ಕರೆಂಟ್ ಕಟ್ ಮಾಡ್ತೀವಿ ಅಂತ ಜೆಸ್ಕಾಂ ಮತ್ತೊಮ್ಮೆ ನೋಟಿಸ್ ಮೇಲೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ಗೃಹ ಜ್ಯೋತಿ ಯೋಜನೆಯಡಿ ಮನೆ ಮನೆಗೂ ಕರೆಂಟ್ ನೀಡ್ತಾ ಇರೋ ಸರ್ಕಾರ ಹಂಪಿ ವಿವಿಯ ವಿದ್ಯುತ್ ಬಾಕಿ ಬಿಲ್ ಪಾವತಿಗೆ ನೋಟಿಸ್ ಮೇಲೆ ನೋಟಿಸ್ ನೀಡ್ತಿದ್ರು. ಗಮನ ಹರಿಸದೆ ಸುಮ್ಮನಾಗಿದೆ. ವಿದ್ಯುತ್ ಸಪ್ಲೈ ನಿಲ್ಲಿಸಿದ್ರಿಂದ ಕನ್ನಡ ವಿವಿಯ ಎಲ್ಲಾ ಕೆಲಸ ಕಾರ್ಯಗಳು ಸ್ಥಗಿತಗೊಳ್ಳುವ ಆತಂಕ ಎದುರಾಗಿದೆ. ವಿಜಯನಗರ ಜಿಲ್ಲೆ ಉಸ್ತುವಾರಿ ಸಚಿವ ಜಮೀರ್ ಅಹಮದ್
ಇತ್ತೀಚೆಗೆ ಹಂಪಿ ಕನ್ನಡ ವಿವಿಗೆ ಭೇಟಿ ಕೊಟ್ಟಿದ್ರು. ತಿಂಗಳೊಳಗೆ ಸಮಸ್ಯೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಸಚಿವ ಜಮೀರ್ ಬಂದ್ ಹೋಗಿ 15 ದಿನ ಕಳೆದಿಲ್ಲ. ಬಾಕಿ ಬಿಲ್ ಪಾವತಿಗೆ ಜಸ್ಕಾಂನಿಂದ ನೋಟಿಸ್ ಜಾರಿಯಾಗಿದೆ. ಕಲಾದಗಿ ಗ್ರಾಮದ ಸಾಯಿ ಗುರುಲಿಂಗೇಶ್ವರ ಮಠದ ಉತ್ತರಾಧಿಕಾರಿ ವಿವಾದ ಪ್ರಕರಣ ಸಂಬಂಧ ಕಲಾದಗಿ ಗ್ರಾಮದ 59 ಜನರ ಮೇಲೆ ಕೇಸ್ ದಾಖಲಾಗಿದೆ. ನಿನ್ನೆ ರಂಭಾಪುರಿ ಜಗದ್ಗುರುಗಳು ಕಲಾದಗಿ ಮಾರ್ಗವಾಗಿ ಉದಗಟ್ಟಿಗೆ ತೆರಳುವ ವೇಳೆ ಕಾರ್ಗೆ ಮುತ್ತಿಗೆ ಹಾಕಿ ಚಪ್ಪಲಿ ಎಸೆದ ಘಟನೆ ಒಂದು ಜರುಗಿತ್ತು. ಇದರ ಹಿನ್ನೆಲೆ ಕಲಾದಗಿ ಪೊಲೀಸ್ ಠಾಣೆಯಲ್ಲಿ 59 ಜನರ ಮೇಲೆ ದೂರು ದಾಖಲಾಗಿದೆ. ಕಲಂ 143, 147, 341 ಜೊತೆಗೆ 355, 511, 149 ನಡಿ ಕಲಾದಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೌದು, ಕಳೆದ 2015ರಲ್ಲಿ ಕಲಾದಗಿ ಶ್ರೀ ಗುರುಲಿಂಗೇಶ್ವರ ಮಠದ ಅಂದಿನ ಪೀಠಾಧಿಪತಿ ಶ್ರೀ ಚಂದ್ರಶೇಖರ ಸ್ವಾಮೀಜಿ ಅವರು ಲಿಂಗೈಕ್ಯರಾದ ಬಳಿಕ ನೂತನ ಪೀಠಾಧಿಪತಿ ನೇಮಕ ವಿವಾದ ಭುಗಿಲೇಳುತ್ತೆ. ಗ್ರಾಮಸ್ಥರು ವಿದ್ವತ್ ಇರುವಂತಹ ಸ್ವಾಮೀಜಿ ಅವರನ್ನ ಪೀಠಾಧಿಪತಿಯನ್ನಾಗಿ ನೇಮಿಸಲು ಪಟ್ಟು ಹಿಡಿತಾರೆ. ಆದ್ರೆ ರಂಭಾಪುರಿ ಜಗದ್ಗುರುಗಳು ಲಿಂಗೈಕ್ಯರಾಗಿದ್ದ ಶ್ರೀ ಚಂದ್ರಶೇಖರ್ ಸ್ವಾಮೀಜಿ ಅವರ ಸಂಬಂಧಿ ಅಂದ್ರೆ ತಂಗಿಯ ಮಗ KM ಗಂಗಾಧರ ಅವರನ್ನ ಪೀಠಾಧಿಪತಿಯನ್ನಾಗಿ ನೇಮಿಸ್ತಾರೆ. ಹೀಗಾಗಿ ವಿವಾದ ದೊಡ್ಡ ಮಟ್ಟಕ್ಕೆ ತಿರುಗಿ ಗದ್ದಲ ಗಲಾಟೆ ಮಾರಾಮಾರಿಗಳು ನಡೆಯುತ್ತೆ. ಇದಾದ ಬಳಿಕ ಮಠದ ಪೀಠಾಧಿಪತಿ ವಿವಾದ ನ್ಯಾಯಾಲಯದ ಮೆಟ್ಲೇರುತ್ತೆ. ಇನ್ನು ಕೂಡ ವಿವಾದ ಜಿಲ್ಲಾ ನ್ಯಾಯಾಲಯದಲ್ಲಿದೆ. ಹೀಗಿರುವಾಗ ಸದ್ಯದ ಪೀಠಾಧಿಪತಿ KM ಗಂಗಾಧರ ಅವರು ಮಠವನ್ನ ದುರಸ್ತಿ ಮಾಡಿಸೋದಿಕ್ಕೆ ಮಠಕ್ಕೆ ಸಂಬಂಧಿತ ಹೊಲದಲ್ಲಿ ಉಳುಮೆ ಮಾಡಿಸೋದು ಹಾಗೂ ಇತರ ಚಟುವಟಿಕೆಗಳನ್ನು ನಡೆಸುತ್ತಿರೋದ್ರಿಂದ ಗ್ರಾಮಸ್ಥರ ತೀರ್ಪು ಬರುವವರೆಗೂ ಮಠದ ಆಸ್ತಿ ಬಳಕೆಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ರಂಭಾಪುರಿ ಜಗದ್ಗುರುಗಳನ್ನ ಕಲಾದಗಿ ಮಾರ್ಗವಾಗಿ ಉದಗಟ್ಟಿಗೆ ತೆರಳುವ ವೇಳೆ ಚಪ್ಪಲಿ ಎಸೆತದ ಘಟನೆ ಜರುಗಿದೆ. ಇನ್ನು ಬಾಗಲಕೋಟೆ ನಗರದಲ್ಲಿ ಮಾತನಾಡಿರುವ ರಂಭಾಪುರಿ ಜಗದ್ಗುರುಗಳು ನ್ಯಾಯಾಲಯದಿಂದ ಬರುವ ತೀರ್ಪಿಗೆ ಬದ್ಧನಾಗಿರ್ತೇನೆ ಅಂತ ಹೇಳಿದ್ದಾರೆ. 2024ರ ಲೋಕಸಭಾ ಎಲೆಕ್ಷನ್ ಸಮೀಪಿಸ್ತಾ ಇದ್ದಂತೆ ಯಶವಂತಪುರ ಕ್ಷೇತ್ರದ ಶಾಸಕ ST ಸೋಮಶೇಖರ್ ನಡೆ ಸ್ವಲ್ಪ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ. DCM DK ಶಿವಕುಮಾರ್ ಜೊತೆ ವಿಮಾನದಲ್ಲಿ ಮಂಗಳೂರಿಗೆ ಪ್ರಯಾಣಿಸಿದ್ದಾರೆ. ಈಗ ಕರ್ನಾಟಕ ಬ್ಯಾಂಕ್ ಶತಮಾನೋತ್ಸವ ಆಚರಣೆ ಸಮಾರಂಭದ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಜೊತೆ ST ಸೋಮಶೇಖರ್ ಕಾಣಿಸಿಕೊಂಡಿದ್ದಾರೆ. ಬಳಿಕ ಶತಮಾನೋತ್ಸವ ಕಟ್ಟಡ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಇಬ್ಬರು ನಾಯಕರು ಭಾಗವಹಿಸಿದ್ರು. ಬಿಜೆಪಿಯಲ್ಲಿ ಇದ್ರು ಕಾಂಗ್ರೆಸ್ ಕಡೆ ಮುಖ ಮಾಡಿರುವ ST ಸೋಮಶೇಖರ್ ಅವರು ಈ ಬಗ್ಗೆ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಜೊತೆ ಮಾತನಾಡಿದ್ದಾರೆ. ಆದ್ರೆ ಕಾಂಗ್ರೆಸ್ಗೆ ಸೇರ್ತೀನಿ ಅಂತ ಎಲ್ಲಿಯೂ ಅಧಿಕೃತವಾಗಿ ಹೇಳಿಲ್ಲ. ಇನ್ನು ಇತ್ತೀಚೆಗೆ CM ಸಿದ್ದರಾಮಯ್ಯನವರು ಮಂಡಿಸಿದ 15ನೇ ರಾಜ್ಯ ಬಜೆಟ್ ಅನ್ನ ST ಸೋಮಶೇಖರ್ ಹಾಡಿ ಹೊಗಳಿದ್ರು. ಜೊತೆಗೆ ರಾಮ ಮಂದಿರ ಬಿಜೆಪಿ ನಾಯಕರಿಗೆ ಲೋಕಸಭಾ ಚುನಾವಣೆಯ ಅಸ್ತ್ರವಾಗಿದೆ ಅನ್ನೋ ಆರೋಪವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಮಾತಿನ ಬರದಲ್ಲಿ ರಾಜ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನೊಂದು ನೀಡ್ತಾರೆ. ಮಾತಿನ ಮಲ್ಲಯುದ್ಧಕ್ಕೆ ಇದೀಗ ವೇದಿಕೆ ಸೃಷ್ಟಿಯಾಗಿದೆ. ರಾಮ ಮಂದಿರವನ್ನ ಸುಪ್ರೀಂ ಕೋರ್ಟ್ ಹೇಳಿದ ಜಾಗದಲ್ಲಿ ನಿರ್ಮಿಸಿಲ್ಲ ಅನ್ನೋ ಸಂತೋಷ್ ಲಾಡ್ ಮಾತು ಬಿಜೆಪಿ ನಾಯಕರನ್ನ ಕೆರಳಿ ಕೆಂಡವಾಗಿಸಿದೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಬಾಯಿಂದ ರಾಮ ಮಂದಿರದ ಬಗೆಗಿನ ಹೇಳಿಕೆ ಹೊರ ಬರ್ತಿದ್ದಂತೆ ಕೇಸರಿ ಪಾಳೆಯ ಕೆರಳಿ ಕೆಂಡವಾಗಿದೆ. ಕಾಂಗ್ರೆಸ್ನವರಿಗೆ ರಾಮ ಮಂದಿರದ ಬಗ್ಗೆ ಮಾತನಾಡಲು ಬೇರೆ ವಿಷಯ ಇಲ್ಲ, ಹಾಗಾಗಿ ಬೇರೆ ಬೇರೆ ಮಾತನ್ನ ಹೇಳ್ತಿದ್ದಾರೆ ಅಂತ ಮಾಜಿ DCM KH ಈಶ್ವರಪ್ಪ ಕಿಡಿಕಾರಿದ್ದಾರೆ. ಇತ ಕಾಂಗ್ರೆಸ್ ಮನೆ ಖಾಲಿಯಾಗ್ತಿದೆ ಅಂತ ವಿಪಕ್ಷ ನಾಯಕ ಆರೋಷಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಮ ಕಾಲ್ಪನಿಕ ವ್ಯಕ್ತಿ ಎಂಬ ಮಾತನ್ನ ಹೇಳಿದ್ರು. ಸುಪ್ರೀಂ ಕೋರ್ಟ್ ತೀರ್ಪು ಬಂದ ಬಳಿಕ ಇವರು ಮಂದಿರವನ್ನ ಕಟ್ತೀವಿ ಅಂತ ಹೇಳ್ತಿದ್ದಾರೆ. ಯಾವಾಗ ಮಂದಿರ ಕಟ್ತಾರೋ, ಯಾವಾಗ ಉದ್ಘಾಟನೆ ಮಾಡ್ತಾರೋ ಅಂತ ಡೇಟ್ ಹೇಳ್ತಿಲ್ಲ ಅಂತಿದ್ರು. ಈಗ ಮಂದಿರವೂ ಕಟ್ಟಿ ಆಯ್ತು, ಉದ್ಘಾಟನೆಯೂ ಆಯ್ತು. ಈಗ ಅದ್ರ ಬಗ್ಗೆ ಕಾಂಗ್ರೆಸ್ನವರಿಗೆ ಹೇಳಲು ಏನೂ ವಿಚಾರ ಇಲ್ಲ. ಮಂದಿರ ಕಟ್ಟಿದ ಮೇಲೆ ಬೇರೆ ಬೇರೆ ವಿಚಾರಗಳನ್ನು ಹೇಳಲು ಇಷ್ಟಪಡ್ತಿದ್ದಾರೆ ಅಂತ ಈಶ್ವರಪ್ಪನವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಕಾಂಗ್ರೆಸ್ಗೆ ಚುನಾವಣೆಯಲ್ಲಿ ಸೋಲುವ ಭೀತಿ ಇದೆ. ಯಾರು ಇಂಡಿಯಾ ಪಾರ್ಟ್ನರ್ ಅಲ್ಲ, ಈಗಾಗಲೇ ಒಬ್ಬೊಬ್ಬರೇ ಮನೆ ಖಾಲಿ ಮಾಡ್ತಿದ್ದಾರೆ. ಅಲ್ಲಿ ಉಳಿದಿರೋದು ಮಾತ್ರ ಇದೆ, ಉಳಿದಿರೋದು ಇಂದಿರಾ ಕಾಂಗ್ರೆಸ್ ಮಾತ್ರ ಅಂತ ವಿಪಕ್ಷ ನಾಯಕ ಆರೋಷಕ್ ಗುಡುಗಿದ್ದಾರೆ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವವೇಗ.